ನಮಸ್ಕಾರ ನ್ಯೂಸ್ ಅಟ್ 11 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಹನಿ ಟ್ರ್ಯಾಪ್ ಸುಳಿಯಲ್ಲಿ ರೋಣ ಶಾಸಕ ಸಿಕ್ಕಾಕೊಂಡಿದ್ದಾರಾ ಅನ್ನುವ ಪ್ರಶ್ನೆ ಇದೆ. ಹನಿ ಟ್ರ್ಯಾಪ್ ಮಾಡಿ ಶಾಸಕರಿಗೆ ಹಣಕ್ಕೆ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇತ್ತಂತೆ. ಬ್ಲಾಕ್ ಮೇಲ್ಗೆ ಬೇಸತ್ತು ಸೈಬರ್ ಠಾಣೆಗೆ ಕಳಕಪ್ಪ ಬಂಡಿ ದೂರನ್ನ ನೀಡಿದ್ದಾರೆ. ನೋಡ್ತಾ ಇದ್ದೀರಾ, ಒಂದೊಂದ್ ಕಡೆ ಸ್ವಾಮೀಜಿಗಳದ್ದು, ಈಗ ಶಾಸಕರದ್ದು ಶುರುವಾಗಿದೆ. ಹನಿ ಟ್ರ್ಯಾಪ್ ಜಾಲದಲ್ಲಿ ನನ್ನನ್ನ ಸಿಲುಕಿಸಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಡಿಸೆಂಬರ್ 23ರಂದು ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಶಾಸಕರ ದೂರಿನ ಮೇರೆಗೆ 4ರನ್ನ ಬಂಧಿಸಿದ್ದಾರೆ ಸಿಸಿಬಿಯ ಪೊಲೀಸರು. ಇಲ್ಲಿ ಇವರನ್ನ ಹನಿ ಟ್ರ್ಯಾಪ್ಗೆ ಸಿಲುಕಿಸಲಾಗಿತ್ತಂತೆ. ಮಹಿಳೆ ಹಾಗೂ ಸಹಚರರನ್ನ ಬಂಧಿಸಿದ್ದಾರೆ ಪೊಲೀಸರು. ವಿಡಿಯೋ ವೈರಲ್ ಮಾಡಿದಂತ ಉದಯ್ ದೇಸಾಯಿ ಅರೆಸ್ಟ್ ಆಗಿದ್ದಾರೆ. ಮಾಜಿ ಶಾಸಕ ಶ್ರೀಶೈಲಪ್ಪ ಬಿದರೂರು ಅಳಿಯ ಈ ಉದಯ್, ಆತನನ್ನ ಈಗ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಮಾಜಿ ಶಾಸಕ ಅಳಿಯನನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು. ಹಾಲಿ ಶಾಸಕರನ್ನ ಹನಿ ಟ್ರ್ಯಾಪ್ ಮಾಡಲಾಗಿದ್ದಂತ ಒಂದು ವಿಡಿಯೋವನ್ನ ವೈರಲ್ ಮಾಡಿದಂತ ಕಾರಣಕ್ಕೋಸ್ಕರ ಇವರನ್ನ ಅರೆಸ್ಟ್ ಮಾಡಲಾಗಿದೆಯಂತೆ. ಸರಿ, ಒಬ್ಬ ಶಾಸಕರನ್ನ ಹನಿ ಟ್ರ್ಯಾಪ್ಗೆ ಸಿಲುಕಿಸಲಾಗಿದೆ. ಹನಿ ಟ್ರ್ಯಾಪ್ ಮಾಡಿ ಶಾಸಕರಿಗೆ ಹಣಕ್ಕೆ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇತ್ತಂತೆ. ಬ್ಲಾಕ್ ಮೇಲ್ಗೆ ಬೇಸತ್ತು ಸೈಬರ್ ಠಾಣೆಗೆ ಕಳಕಪ್ಪ ಬಂಡಿ ದೂರನ್ನ ನೀಡಿದ್ದಾರೆ. ಇಲ್ಲಿ ಹನಿ ಟ್ರ್ಯಾಪ್ ಜಾಲದಲ್ಲಿ ನನ್ನನ್ನ ಸಿಲುಕಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಅವರು ದೂರನ್ನ ನೀಡಿದ್ರು. ಸೊ ಆ ದೂರಿನ ಅನ್ವಯ ಈಗ ಕೆಲವರನ್ನ ಬಂಧಿಸಲಾಗಿದೆ. ಸೈಬರ್ ಠಾಣೆಗೆ ಕಳಕಪ್ಪ ಬಂಡಿ ದೂರನ್ನ ನೀಡಿದ್ರು. ನನ್ನನ್ನ ಸಿಲುಕಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ದೂರಿನ ಮೇರೆಗೆ 4ರನ್ನ ಈಗ ಬಂಧಿಸಲಾಗಿದೆ. ರೋಣ ಶಾಸಕರು ಇವರು. ಹನಿ ಟ್ರ್ಯಾಪ್ ಅಲ್ಲಿ ಇವರನ್ನ ಸಿಲುಕಿಸಲಾಯ್ತಂತೆ. ಪಾಪ ರೋಣ ಶಾಸಕರನ್ನ ಹನಿ ಟ್ರ್ಯಾಪ್ಗೆ ಸಿಲುಕಿಸ್ಬಿಟ್ಟು ಈಗ ಆ ಒಂದು ವಿಡಿಯೋವನ್ನ ವೈರಲ್ ಮಾಡ್ತಾ ಇದ್ದಾರೆ ಅಂತ ದೂರನ್ನ ಕೊಟ್ರು. ಅದಾದ್ಮೇಲೆ FIR ಅನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಪೊಲೀಸರಿಗೆ ದೂರನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಪೊಲೀಸರು ಈಗ 4ರನ್ನ ಬಂಧಿಸಿದ್ದಾರೆ. 4ರನ್ನ ಬಂಧಿಸಿರುವಂತದ್ದು ಒಬ್ಬ ಮಾಜಿ ಶಾಸಕನ ಅಳಿಯ, ಅದು ಉದಯ್ ಅಂತ. ಆ ಉದಯನ್ನ ಕೂಡ ಈಗ ಆಲ್ರೆಡಿ ಪೊಲೀಸರು ಬಂಧಿಸಿದ್ದಾರೆ. ಸೊ ಈಗ ಆಲ್ರೆಡಿ ಸಾಕಷ್ಟು ದಿನಗಳಿಂದ, ಕಳೆದ ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ಕೆಲವು ಸ್ವಾಮೀಜಿಗಳ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರಿ. ಇನ್ನು ಒಂದ್ ಕಡೆ ಮಧ್ಯಪ್ರದೇಶದಲ್ಲಿ ಒಂದು ಹನಿ ಟ್ರ್ಯಾಪ್ ಟೀಮ್ ಅನ್ನೇ ಬಂಧಿಸಲಾಗಿತ್ತು. ಆ ಒಂದು ಹನಿ ಟ್ರ್ಯಾಪ್ ಟೀಮ್ ಅನ್ನ ಬಂಧಿಸಿದಂತ ಸಂದರ್ಭದಲ್ಲಿ ರಾಜಕಾರಣಿಗಳ ಒಂದು ಸಾಕಷ್ಟು ವಿಡಿಯೋಗಳೆಲ್ಲವೂ ಕೂಡ ಹನಿ ಟ್ರ್ಯಾಪ್ಗೆ ಸಿಕ್ಕಾಕೊಂಡಂತವರ ವಿಡಿಯೋಗಳು ಸಿಕ್ಕಿದ್ವು. ಈಗ ಕರ್ನಾಟಕದ ಒಬ್ಬ ಶಾಸಕನನ್ನ ಹನಿ ಟ್ರ್ಯಾಪ್ಗೆ ಸಿಲುಕಿಸಲಾಗಿತ್ತಂತೆ. ಆ ಶಾಸಕ ದೂರನ್ನ ಕೊಟ್ಟಿದ್ರು. ಆ ದೂರಿನ ಅನ್ವಯ ಈಗ 4ರನ್ನ ಬಂಧಿಸಲಾಗಿದೆ. ಮಾಜಿ ಶಾಸಕ ಶ್ರೀಶೈಲಪ್ಪ ಬಿದರೂರು ಅಳಿಯ ಉದಯನನ್ನ ಪೊಲೀಸರು ಈಗ ಬಂಧಿಸಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ರೋಣ ಶಾಸಕರ ದೂರಿನ ಮೇರೆಗೆ ಇವರನ್ನ ಬಂಧಿಸಲಾಗಿದೆ. ಹನಿ ಟ್ರ್ಯಾಪ್ ಮಾಡಿ ಶಾಸಕರಿಗೆ ಹಣಕ್ಕೆ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇತ್ತಂತೆ. ಬ್ಲಾಕ್ ಮೇಲ್ಗೆ ಬೇಸತ್ತು ಇವರು ಕಳಕಪ್ಪ ಬಂಡಿ, ರೋಣಾದ ಶಾಸಕ, ದೂರನ್ನ ನೀಡಿದ್ರು. ಹನಿ ಟ್ರ್ಯಾಪ್ ಜಾಲದಲ್ಲಿ ನನ್ನನ್ನ ಸಿಲುಕಿಸಿ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ. ಸೊ ಈಗ ಇವರನ್ನ ಬಂಧಿಸಿ ಅಂತ ಅವರು ದೂರನ್ನ ಕೊಟ್ಟಿದ್ರು. ಸೊ ಅದೇ ಕಾರಣಕ್ಕೆ ಪೊಲೀಸರು ಈಗ ಬಂಧಿಸಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕಿರಣ್, ಯಾವಾಗ ಆಗಿರುವಂತದ್ದು, ಯಾವಾಗ ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿರುವಂತದ್ದು, ಯಾವಾಗಿಂದ ಬ್ಲಾಕ್ ಮೇಲ್ ಮಾಡ್ಲಾಗ್ತಾ ಇತ್ತಂತೆ, ಯಾವಾಗ ದೂರನ್ನ ಕೊಟ್ಟಿದ್ದು? ಪೃಥ್ವಿ, ಖಂಡಿತ ಏನು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲೂ ಬಿಜೆಪಿಯ ಶಾಸಕರು ಒಂದು ದೂರನ್ನ ಕೊಡ್ತಾರೆ. ಅದರಲ್ಲಿ ಸುಮಾರು ಪುಷ್ಪಾ ಮತ್ತೆ ರಾಘವೇಂದ್ರ ಆರೋಪಿಗಳೇನಿದ್ದಾರೆ ಅವರಿಬ್ರು ಪರಿಚಯ ಮಾಡಿಕೊಂಡು ಸಲಿಗೆ ಬೆಳೆಸಿ ನಂತರ ಪುಷ್ಪವನ್ನ ಕಳಿಸಿ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಆರೋಪವನ್ನ ಈಗ ಶಾಸಕರು ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂಬಂಧ ಅವ್ರಿಗೆ 10 ಕೋಟಿ ಹಣಕ್ಕೂ ಕೂಡ ಬೇಡಿಕೆ ಇಟ್ಟಿದ್ರು. ಈ ಬೇಡಿಕೆ ಹಣಕ್ಕೆ ಸಾಕಷ್ಟು ಬೇಸತ್ತು ಹೋದಂತಹ
ಶಾಸಕರೇನಿದ್ದಾರೆ ಅವರು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ದೂರನ್ನ ಆಧರಿಸಿ ಈಗ FIR ದಾಖಲಿಸಿದಂತ ಸೈಬರ್ ಕ್ರೈಮ್ ಪೊಲೀಸರು ಮತ್ತೆ CCB ಪೊಲೀಸರು ಈಗ ಇಬ್ಬರು ಆರೋಪಿಗಳನ್ನ ಮತ್ತೆ 4 ತಂಡವನ್ನ ಬಂಧಿಸಿದ್ದಾರೆ. ಪುಷ್ಪಾ ಮತ್ತು ರಾಘವೇಂದ್ರ ಏನಿದ್ದಾರೆ ಅವರು ವಿಡಿಯೋವನ್ನ ಮಾಡ್ಕೊಂಡು ಹನಿ ಟ್ರ್ಯಾಪ್ ಮಾಡಿ ಇದೇ ರೀತಿ ಕರ್ನಾಟಕದ 5 ಶಾಸಕರನ್ನ ಅವ್ರು ಬಲೆಗೆ ಬೀಳ್ಸಿದ್ರು, ಹನಿ ಟ್ರ್ಯಾಪ್ ಮಾಡಿದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ಏನು ಶಾಸಕರಿದ್ದಾರೆ ಅವ್ರಿಗೆ 10 ಕೋಟಿ ಡಿಮ್ಯಾಂಡ್ ಇಟ್ಟಾಗ ಅವರು ಬಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಉಳಿದಂತೆ 4 ಯಾರು ಶಾಸಕರಿದ್ದಾರೆ ಅವರ ಬಗ್ಗೆ ಸಹ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಮತ್ತೆ ಸೈಬರ್ ಕ್ರೈಮ್ ಪೊಲೀಸರು ಪುಷ್ಪಾ ಮತ್ತೆ ರಾಘವೇಂದ್ರ ಅವರನ್ನ ಬಂಧಿಸಿ ಈಗ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ರಾಜ್ಯಾದ್ಯಂತ ಸಹ ಶಾಸಕರೇನಿದ್ದಾರೆ ಅವರನ್ನ ಪರಿಚಯ ಮಾಡ್ಕೊಳ್ಳೋದು, ತಮ್ಮ ಸಲಿಗೆ ಬೆಳೆಸೋದು, ಇದೇ ರೀತಿ ಹನಿ ಟ್ರ್ಯಾಪ್ ಮಾಡಿ ಅವು ವಿಡಿಯೋ ಮಾಡ್ಕೊಂಡು ಬೆದರಿಸಿ ಮತ್ತೆ ಏನು ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಿದ್ರು. ಇದೇ ರೀತಿ ಸಾಕಷ್ಟು ಪ್ರಕರಣಗಳು ರಾಜ್ಯಾದ್ಯಂತ ನಡೆದಿರೋ ಬಗ್ಗೆ ಸಂಶಯ ಇದೆ. ಈ ಬಗ್ಗೆ CCB ಇನ್ನೂ ಕೂಡ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋವಿಗೆ ಪರಿಹಾರ